ಒಬ್ಬ ಸ್ಟೂಡೆಂಟ್ ಫೋನ್ ಮಾಡಿದ್ದ, ನನಗೆ ಹೇಳ್ತಾ ಇದ್ದ, ಅಲ್ಲ ಸರ್ ನಾನು ಯಾವಾಗ ಬೈ ಮಾಡ್ತೀನಿ ಅಲ್ಲಿಂದಾನೇ ಮಾರ್ಕೆಟ್ ಬೀಳಕ್ ಸ್ಟಾರ್ಟ್ ಆಗುತ್ತೆ, ನಾನು ಯಾವಾಗ ಸೆಲ್ ಮಾಡ್ತೀನಿ ಅಲ್ಲಿಂದಾನೇ ಮಾರ್ಕೆಟ್ ಮೇಲೆ ಹೋಗಕ್ ಸ್ಟಾರ್ಟ್ ಆಗುತ್ತೆ, ನನಗೆ ಹೇಗಾಗುತ್ತೆ, ಯಾಕೆ ನನಗೆ ಈ ತರ ಆಗುತ್ತೆ, ನಾನು ಏನ್ ತಪ್ಪು ಮಾಡ್ತಿದ್ದೀನಿ ಅಂತ ಕೇಳ್ತೆ. ಅವಾಗ ನಂದು ಒಂದೇ ಉತ್ತರ ಇದ್ದಿದ್ದು, ನಿನಗೆ ನಾಲೆಡ್ಜ್ ಇಲ್ಲ. ಸೊ ನಿನ್ನ ಸೆಲ್ಲಿಂಗ್ ಪಾಯಿಂಟ್ ನನ್ನ ಬೈಯಿಂಗ್ ಪಾಯಿಂಟ್ ಆಗಿದೆ, ನಿನ್ನ ಬೈಯಿಂಗ್ ಪಾಯಿಂಟ್ ನನ್ನ ಸೆಲ್ಲಿಂಗ್ ಪಾಯಿಂಟ್ ಆಗಿದೆ. ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ನಾನು ಬೈ ಮಾಡ್ತಾ ಇದ್ದೀನಿ, ಹೈಯರ್ ಪಾಯಿಂಟ್ ಅಲ್ಲಿ ಬಂದಾಗ ನಾನು ಸೆಲ್ ಮಾಡ್ತಾ ಇದ್ದೀನಿ. ನೀನ್ ಹೈಯರ್ ಪಾಯಿಂಟ್ ಅಲ್ಲಿ ಬೈ ಮಾಡ್ತಾ ಇದೀಯಾ, ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಬಂದಾಗ ಸೆಲ್ ಮಾಡ್ತಿದ್ದೀರಾ. ಅಂದ್ರೆ ಎಕ್ಸಾಕ್ಟ್ಲಿ ನೀವು ಉಲ್ಟಾ ಮಾಡಬೇಕಾಗಿದೆ. ಎಕ್ಸಾಕ್ಟ್ಲಿ ಅದನ್ನೇ ನಾಲೆಡ್ಜ್ ಕಲಿಬೇಕಾಗಿದೆ. ಒಂದು ಸ್ಟಾಕ್ ಕೆಳಗಡೆ ಬಿದ್ದಿದೆ ಅಂದ್ರೆ ಅದರ ಅರ್ಥ ಬೀಳ್ತಾ ಇರುತ್ತೆ ಅಂತ ಅರ್ಥ ಅಲ್ಲ. ಅದು ಎಲ್ಲಿ ಸಪೋರ್ಟ್ ತಗೊಳುತ್ತೆ, ಎಲ್ಲಿ ಅದಕ್ಕೆ ಮೊಮೆಂಟಮ್ ಬರುತ್ತೆ, ಎಲ್ಲಿ ಇನ್ಸ್ಟಿಟ್ಯೂಷನ್ ಬೈಯಿಂಗ್ ಆಗುತ್ತೆ, ಆ ಲೆವೆಲ್ ನಲ್ಲಿ ಪರ್ಚೇಸ್ ಮಾಡೋದು ನಮ್ಗೆ ಇಂಪಾರ್ಟೆನ್ಸ್. ಅದೇ ರೀತಿ ಮೇಲ್ಗಡೆ ಹೋದಾಗ ಎಲ್ಲ ಮಿಸ್ ಆಗಿದೆ ಅಂತ ಅಲ್ಲಿ ಹೋಗಿ ಟ್ರ್ಯಾಪ್ ಆಗಿ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಬೈ ಮಾಡ್ತೀರಾ. ಆ ರೀತಿ ಬೈ ಮಾಡೋದಲ್ಲ, ಅಲ್ಲಿ ನಮ್ಮ ಎಕ್ಸಿಟ್ ಪಾಯಿಂಟ್ ಆಗಿರಬೇಕು. ಇದೇ ಪ್ರೊಫೆಷನಲ್ ಟ್ರೇಡರ್ಗೂ ಒಬ್ಬ ಬಿಗಿನರ್ ಟ್ರೇಡರ್ ಅಥವಾ ರೀಟೇಲ್ ಟ್ರೇಡರ್ಗೂ ಇರೋ ಡಿಫರೆನ್ಸ್. ಈ ಡಿಫರೆನ್ಸ್ ನ ನೀವು ಸರಿ ಮಾಡ್ಕೋಬೇಕಪ್ಪ ಅಂತಂದ್ರೆ ಮೊದಲು ನೀವು ಟೆಕ್ನಿಕಲ್ ಅನಾಲಿಸಿಸ್ ನ ಕಲಿಬೇಕು, ಫಂಡಮೆಂಟಲ್ ಅನಾಲಿಸಿಸ್ ನ ಕಲಿಬೇಕು, ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಬೈ ಮಾಡೋದನ್ನ ಕಲಿಬೇಕು, ಓವರ್ ವ್ಯಾಲ್ಯೂಡ್ ಆಗಿರೋ ಸ್ಟಾಕ್ ಅನ್ನ ಸೆಲ್ ಮಾಡೋದು ಕಲಿಬೇಕು. ಸೊ ಎಂಟ್ರೀಸ್ ಎಕ್ಸಿಟ್ ಹ್ಯಾಸ್ ಟು ಬಿ ಪ್ರಾಪರ್. ಸೊ ಇದನ್ನ ಕಲಿಯೋಕೆ ನಮ್ಮನ್ನ ಫಾಲೋ ಮಾಡ್ತಾ ಇರಿ. ಸಿಕ್ಕಾಪಟ್ಟೆ ಲರ್ನಿಂಗ್ ಕಂಟೆಂಟ್ ನಾನು ಕೊಡ್ತಾನೆ ಇರ್ತೀನಿ. ಮಾಡ್ತೀರಾ ತಾನೆ?